ಬಂಗ್ಲೆಗುಡ್ಡದಲ್ಲಿ ಹೆಣಗಳ ರಾಶಿನೇ ಇದೆ. ಬಂಗ್ಲೆಗುಡ್ಡದಲ್ಲಿ ಸಿಗ್ತಾ ಇದೆಯಾ ರಾಶಿ ರಾಶಿ ಅಸ್ಥಿ ಪಂಜರಗಳು? ಹೊಸ ಬಾಂಬ್ ಸಿಡಿಸಿದ್ದಾರೆ ಸೌಜನ್ಯ ಮಾವ ವಿಠಲ್ ಗೌಡ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಹೆಣಗಳ ರಾಶಿಯೇ ಸಿಗ್ತಾ ಇದೆ. ಮಾಸ್ಮನ್ ಹೇಳಿದ್ದು 100ಕ್ಕೆ 100 ಸತ್ಯ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಇನ್ನು ಮಹಜರ್ಗೆ ಕರೆದೊಯ್ದಂತಹ ಸಂದರ್ಭದಲ್ಲಿ 8 ಕಳೆಬರಹಗಳು ಪತ್ತೆಯಾಗಿದೆ. ಕಾಡಲ್ಲಿ ಮಗುವಿನ ಎಲುಬುಗಳು ಕೂಡ ನನ್ನ ಕಣ್ಣಿಗೆ ಬಿದ್ದಿದೆ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸೌಜನ್ಯ ಮಾವ ವಿಠಲ್ ಗೌಡ ಕೊಟ್ಟಿರುವಂತಹ ಈ ಒಂದು ಸ್ಫೋಟಕ ಹೇಳಿಕೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಮಹಜರಿಗೆ ಕರೆದೊಯ್ದಂತಹ ಸಂದರ್ಭದಲ್ಲಿ 8 ಕಳೆಬರಹಗಳು ಪತ್ತೆಯಾಗಿದೆ. ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಸತ್ಯ. ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿರುವಂತಹ ಒಂದು ಸ್ಫೋಟಕ ಹೇಳಿಕೆ ಸಾಕಷ್ಟು ಕುತೂಹಲ, ಅನುಮಾನ, ಶಾಕ್ ಅನ್ನ ಹುಟ್ಟಿ ಆಗ್ತಾ ಇದೆ. ಬಿಕಾಸ್ ಆ ಚಿನ್ನಯ್ಯ ಹೇಳಿದಂತಹ ದ್ವಂದ್ವ ಹೇಳಿಕೆಗಳು ಏನೇ ಪರಿಶೀಲನೆ ನಡೆಸಿದ್ರೂ ಕೂಡ ಯಾವುದೇ ಆದಂತಹ ನಿಖರ ಮಾಹಿತಿಯನ್ನ ಆತ ಕೊಡ್ಲಿಲ್ಲ. ಯಾವುದೇ ರೀತಿಯಾದಂತಹ ಪ್ರೂಫ್ಗಳು ಸಿಗ್ಲಿಲ್ಲ. ಸಿಕ್ಕಿದಂತಹ ಕಳೆಬರಹಗಳೆಲ್ಲವೂ ಕೂಡ ಅಂದ್ರೆ ಉಪಯೋಗಕ್ಕೆ ಬರಲಿಲ್ಲ. DNA ನಾಶ ಆಗಿತ್ತು. ಸೊ ಯಾರ್ದು ಏನು ಎತ್ತ ಯಾವುದೇ ಮಾಹಿತಿ ಸ್ಪಷ್ಟವಾಗಿ ನಿಖರವಾಗಿ ಸಿಗ್ಲಿಲ್ಲ. ಸೊ ಎಲ್ಲವನ್ನೂ ಕೂಡ ಆಯಾಮವನ್ನ ಚೇಂಜ್ ಮಾಡಿ ಹೊಸ ಆಯಾಮದಲ್ಲಿ ತನಿಖೆನ ಆರಂಭ ಮಾಡಿದ್ರು. ಸೊ ಇದೀಗ ಇವ್ರು ಹೇಳ್ತಾ ಇರುವಂಥದ್ದು ಸೌಜನ್ಯ ಮಾವ ಆತ ಚಿನ್ನಯ್ಯ ಏನು ಹೇಳಿಕೆಯನ್ನ ಕೊಟ್ಟಲ್ವಾ, ಸೊ ಆ ಹೇಳಿಕೆ ಕಂಪ್ಲೀಟ್ ಆಗಿ ನಿಜ, ಸತ್ಯ, ನಾನೇ ನೋಡಿದ್ದೇನೆ, ರಾಶಿ ರಾಶಿ ಹೆಣಗಳು ಸಿಕ್ಕಿದೆ, 5 ಕಳೆಬರಹಗಳು ಕೂಡ ಪತ್ತೆಯಾಗಿದೆ, ಹಾಗೆ ಮಗುವಿನ ಎಲುಬು ಕೂಡ ಪಕ್ಕದಲ್ಲಿ ಪತ್ತೆಯಾಗಿದೆ, ಆ ಎಲುಬಿನ ಸುತ್ತಮುತ್ತ ವಾಮಾಚಾರಕ್ಕಾಗಿ ಬಳಸ್ತಾ ಇದ್ದಂತಹ ಕುರುಹುಗಳು ಪತ್ತೆಯಾಗಿದೆ ಅನ್ನುವಂತಹ ಮಾತನ್ನ ಹೇಳೋದ್ರ ಮುಖಾಂತರ ಸಾಕಷ್ಟು ಅನುಮಾನ ಹುಟ್ಟುಹಾಕ್ತಾ ಇದ್ದಾರೆ. ಸೊ ವಾಮಾಚಾರ ನಡೆಸುವಂತಹ ಒಂದು ವಸ್ತುಗಳು ಪತ್ತೆ ಆಗಿದೆ ಅಂತ ಹೇಳಿದಾಗ ಒಂದಷ್ಟು ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಬಿಕಾಸ್ ವಾಮಾಚಾರ ಅಂತ ಬಂದಾಗ ಮಕ್ಕಳನ್ನ ಬಲಿ ಕೊಡುವಂಥದ್ದು ನಡೆಯುತ್ತೆ. ಮೂಢನಂಬಿಕೆ ಇದ್ದಂತಹ ಸಂದರ್ಭದಲ್ಲಿ ಮೂಢನಂಬಿಕೆಗೆ ಒಳಗಾದವರು. ಸೊ ಅದೇನಾದರೂ ನಡೀತಾ ಗೊತ್ತಿಲ್ಲ. ಅವ್ರ ಹೇಳಿಕೆ ಸತ್ಯನ ಸುಳ್ಳ, ಚಿನ್ನಯ್ಯ ಹೇಳ್ತಿರೋದೆಲ್ಲ ಸತ್ಯ ಅಂತಿದ್ದಾರೆ, ಯಾವುದೇ ಆಧಾರ ಇಲ್ಲ, ದಾಖಲೆಗಳಿಲ್ಲ, ಬಟ್ ನಾನು ನೋಡಿದ್ದೀನಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಸೊ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ತನಿಖೆಯ ನಂತರ ಸತ್ಯಾನುಸತ್ಯತೆ ಗೊತ್ತಾಗಬೇಕಾಗಿದೆ. ಸಾಕಷ್ಟು ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ ವಿಠಲ್ ಗೌಡ ಹೇಳಿಕೆ. ವಿಠಲ್ ಗೌಡರನ್ನ ಕರೆದೊಯ್ದು ಮಹಜರನ್ನ ಮಾಡಿದ್ರು SIT ಟೀಮ್. ಆ ಒಂದು ಸಂದರ್ಭದಲ್ಲಿ ತಾನು ಕಣ್ಣಾರೆ ನೋಡಿದಂತಹ ದೃಶ್ಯಗಳನ್ನ, ಸಾಕ್ಷಿಗಳನ್ನ ಹೇಳ್ತಾ ಇದ್ದಾರೆ. ಹಾಗೆ ಚಿನ್ನಯ್ಯ ಹೇಳಿರುವಂತಹ ಹೇಳಿಕೆಯ ಪರವಾಗಿ ಮಾತನಾಡ್ತಾ ಇದ್ದಾರೆ. ಆತ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಂತ ಹೇಳ್ತಿದ್ದಾರೆ. ನನಗೆಲ್ಲವೂ ಕೂಡ ಗೊತ್ತಿದೆ, ಎಲ್ಲವನ್ನೂ ಕೂಡ ನನ್ನ ಬಳಿ ಹೇಳಿದ್ದಾರೆ. ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಸ್ಥಳ ಮಹಜರ್ ಮಾಡಿತು SIT ಟೀಮ್. ಸೆಪ್ಟೆಂಬರ್ 6, ಸೆಪ್ಟೆಂಬರ್ 10ರಂದು ಸ್ಥಳವನ್ನು ಪರಿಶೀಲನೆ ಮಾಡಿದ್ರು SIT ಟೀಮ್. ಸೊ ಆ ಒಂದು ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು, ಸಿಕ್ಕಂತಹ ಕಳೆಬರಹಗಳು, ಸೆಪ್ಟೆಂಬರ್ 10ರಂದು 5 ಹೆಣಗಳು ಸಿಕ್ಕಿದೆ ಅಂತ ಹೇಳಿಬಿಟ್ಟು ವಿಠಲ್ ಗೌಡ ಹೇಳ್ತಾ ಇರುವಂಥದ್ದು. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರಹ ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ. ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದು ಹಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 4-5 ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣಿನ ಒಳಗೆ ಕಾಣ್ತದೆ. ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಮೊನ್ನೆ ನೋಡಿದ್ದು ಹಾಗೇ ಇದೆ, ಅದು ಯಾವುದು ಮುಟ್ಟಲಿಲ್ಲ. ನಿನ್ನೆ ಸಹ ನೋಡಿದ್ದನ್ನು ಮೊನ್ನೆ ನೋಡಿದ್ದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಟಲಿಲ್ಲ. ನಿನ್ನೆ ನೋಡಿದ್ದನ್ನು ಅದು ತೆಗೆದಿಲ್ಲ, ಹಾಗೆ
ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದ್ವಿ, ನೀವು ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ, ಆದರೆ 1 ಗಂಟೆ ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ನನ್ನ ಹತ್ರ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ತೀವಿ ನಾನು ರೆಡಿ ಇದ್ದೇನೆ. SIT ನಮ್ಮನ್ನು ಕರೀಲಿ, ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ, ನಮಗೆ ಆಶ್ಚರ್ಯ ಆಗಿದೆ. ಬಂಗ್ಳೂರು ಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ, ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ.